ನನ್ನ ಹೆಸರು ಜೀವಿತಾ ಪ್ರಭಾಕರ್. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ. ನನ್ನ ಬಿಗಿನಿಂಗಲ್ಲಿ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ದಕ್ಕೆ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟ್ರು ತುಂಬಾ ಲೈಕ್ ಸಿಮಿಲರ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್. ಯಾ ಅಂದ್ರೆ ಇಬ್ರು ಹೀರೋನಾ? ಇಬ್ರು ಹೀರೋ ಅಲ್ಲ, ಸಿಮಿಲರ್ ಇದೆ ಅಂದ್ರಲ್ಲ. ಅದರ ನೀರು ಲೈಕ್ ಮೈ ಪರ್ಸ್ನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ. ತುಂಬ ನನಗೆ ತುಂಬ ಇಷ್ಟ ಆಯಿತು. ತುಂಬ ರಿಲೇಟ್ ಮಾಡ್ಕೊಳಕ್ಕಾಯಿತು ರಿಯಲ್ ಲೈಫ್ಗೂ ಇದಕ್ಕೂ. ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ. ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಈ ಮೂವಿಗೆ. ಮೋಸ್ಟ್ ಎಮೋಷ್ನಲ್ ಥ್ರಿಲ್ಲರ್, ಲೈಕ್ ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಮೂವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸರಗೋಡಿಂದ ಹೆಸರು ನಂದು. ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ, ಬಟ್ ಅದರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದದ್ದು, ಬಟ್ ಹೀರೋ ಆಗಿ ಹೋಗ್ತಾ ಇದ್ದೆ ನಾನು. ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ನನ್ನಲ್ಲಿ ಏನೋ ಕಂಡಿಡಿರ್ಬೋದು. ಲೈಕ್ ಸೊ ಐ ಥಿಂಕ್ ಈಸ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಮೋರ್ ಅಬೌಟ್ ಮೀ. That's all about me. Yeah. ಅಂಡ್ ಕೇಳ್ಪಟ್ಟೆ ನಾನು, ಸಿನಿಮಾದಲ್ಲಿ ಹೀರೋ ಮಾತ್ರ ಅಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತೇಳಿ. ಸೊ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದೀರಾ ಸಿನಿಮಾದಲ್ಲಿ. ಹೇಗೆ ಅನ್ನಿಸ್ತು? ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ಗೆ ಒಂಥರ ಇರುತ್ತೆ. ಎರಡು ಪಾರ್ಟ್ ಆಗಿ ನಿಮ್ಮನ್ನ ಬಳಸ್ಕೋತಾರೆ ಸಿನಿಮಾಗೆ. ಮೇಂಟೆನೆನ್ಸ್ ಏನಿಲ್ಲ, ಜಸ್ಟ್ ಗಡ್ಡೆ ತಿಕ್ಬಿಟ್ಟು ಅಷ್ಟೇ. ಸಿಂಪಲ್ ಅಲ್ಲ, ಮುಗೀತು ಅಷ್ಟೇ. ಓಕೆ. ಆಕ್ಚುಲಿ ರಫ್ ಲುಕ್ ಇತ್ತು, ಹಾಗೆ ಒಂದು ಚಾಕ್ಲೇಟ್ ಲುಕ್ ಇತ್ತು ಅಂತ ಇವರೇ ಹೇಳಿದ್ರು. ನನಗೆ ಅದು ಗೊತ್ತಿರಲಿಲ್ಲ. ಫೈನಲಿ ಔಟ್ಪುಟ್ ಇವರೇ ಎಲ್ಲ ಸೆಟ್ ಮಾಡಿದ್ರು. ಹೇರ್ ಸೆಟಪ್ ಅದರಲ್ಲಿ ಇವರೇ ಖುದ್ದಾಗಿ ಅಂದ್ರೆ ನಿಮ್ಮಲ್ಲಿರೋ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು. ಹೌದೌದು. ಓಕೆ, ಎಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ಯನ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2.5 ವರ್ಷಗಳಿಂದ. ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ, ಇಲ್ಲಿ ಬರೋ ಹೀರೋಗಳನ್ನ ಜಿಟ್ಚಾಟ್ ಮಾಡ್ತಿದ್ದೆ. ಸೊ ಇದು ಮೀಡಿಯಾಗೆ ಬಂದಮೇಲೆ ಇದು ನಾನು ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ತುಂಬ ಖುಷಿ ಇದೆ. ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ. ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ. ಅದು ನಮ್ಮ ಅಶ್ವವೇಗ ನ್ಯೂಸ್ ಚಾನಲಲ್ಲಿ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟ್ರಾಗಿ ಇಲ್ಲೇ ಬಂದಿದ್ದೆ. ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ. ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ರು. ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿರೋಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್. ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ, ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ. ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ, ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ, ನಾನು ಕಳೆದ 10 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಒಂದು 12 ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ 12 ಸಿನಿಮಾಗಳಲ್ಲಿ. ಹಾಗೆ ಒಂದು ಸೀರಿಯಲು, ಹಾಗೆ ಹೀರೋ ಆಗಿ ನಂದು 2 ಸಿನಿಮಾ ರಿಲೀಸ್ ಆಯಿತು. ಇದು 3ನೇ ಸಿನಿಮಾ. ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ, ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ. ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್. ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬ ಟಫ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ಫೇಸ್ ಮಾಡಿರುವಂಥ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬ ಘಟನೆಗಳು ನಡೆದಿರುತ್ತೆ. ಸೊ ಅದೆಲ್ಲ ನನಗೆ ತುಂಬ ಫೆಮಿಲಿಯರ್ ಅಂತ ಅನಿಸ್ತದೆ, ನನಗೇನು ಹೊಸದಂತ ಅನಿಸಿಲ್ಲ. ಸೊ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋಕ್ಕೆ ತುಂಬ ಹೆಲ್ಪ್ ಆಯಿತು. ಇನ್ನು ಕೋ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಜೀವಿತ ಆಗಲಿ, ಶರಣ್ ಆಗಲಿ ಅಥವಾ ಸುವರ್ಣ ಸರ್, ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಕಳೆದೋದೆ ಸರ್, ಏನು ಸಾಂಗ್ ಕೊಟ್ಟಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು, ಕೋ ಡೈರೆಕ್ಟರ್ ಕೃತಿಕ್ ಆಗಿರ್ಬೋದು, ನಿಮಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಮೇಕಪ್ ಅಂತಲೇ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ. ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ವಿ, ಚೆನ್ನಾಗಿ ಹೇಳ್ಕೊಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ನು ಯಾರನ್ನು ಬಿಟ್ಟಿದ್ದೀನಪ್ಪ ನಾನು ಅನ್ಸುತ್ತೆ. ನಮ್ಮ ಪೊಲೀಸರು ಏನು ಸರ್, ಪೊಲೀಸರು ಮರೆಯೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ಅದರಲ್ಲಿ ಈ ಥರ ಇರಲ್ಲ. ಅವರು ಫುಲ್ ಖಡಕ್ ರೋಲ್ ಮಾಡಿದ್ದಾರೆ. ಅದಲ್ಲದೆ ಇನ್ನೂ ನಾನು ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ ಇಲ್ಲಿ, ಜಗನ್ ಆಗಿರ್ಬೋದು, ಚನ್ನು, ಅಕ್ಷಯ್, ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ನಿಮಗೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಓಕೆನಾ? ಥ್ಯಾಂಕ್ ಯು. ನೈಸ್. ಅಂದ್ರೆ ನೀವು ಮಾಧ್ಯಮದಲ್ಲಿದ್ದವರು ಹೀರೋ ಆಗಿರೋದು ಅಲ್ವಾ?
ಹೌದು. ಮೋಕ್ಷ ಅಣ್ಣ ಅಲ್ಲ, ಹೀರೋ ಆಗಿದ್ದೆ ಮಾಧ್ಯಮಕ್ಕೆ ಬಂದೆ ಆಮೇಲೆ. ಹೌದಾ? ನೋಡಿ ಸರ್, ನೀವು ಟ್ರೈ ಮಾಡ್ಬೋದು. ಮೋಕ್ಷ ಅಣ್ಣ, ಮನು ಅಣ್ಣ, ತುಂಬ ಥ್ಯಾಂಕ್ಸ್, ನೀವು ಬಂದಿದ್ದು ಖುಷಿ ಆಯಿತು. ನನ್ನ ಎರಡು ಸಿನಿಮಾಗೂ ನೀವು ಬಂದು ಸಪೋರ್ಟ್ ಮಾಡಿದ್ದೆ, ಥ್ಯಾಂಕ್ ಯು ಸರ್. ಹಾಗೆ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನಂಗೆ ಗೊತ್ತಿರೋರು ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬಂದಿರೋದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಸ್ವೀಟ್. ನಮಸ್ಕಾರ ಎಲ್ರಿಗೂ. ಮೈ ಸೆಲ್ಫ್ ಕೃತಿಕಾ ಯೋಗರಾಜ್. ಸೊ ನನಗೆ ದೊಡ್ಡ ಇನ್ಸ್ಪಿರೇಷನೇ ನಮ್ಮಪ್ಪ. ಅವರಿಂದನೇ ನೋಡಿ ನಾನು ಪ್ರತಿಯೊಂದು ವಿಷಯನೂ ಕಲ್ತಿದ್ದು. ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮಪ್ಪನೇ. ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ. And secondly, I would thank the media people for keep supporting us, and please keep supporting us like this. And the whole team, the united team, I would like to thank everyone for cooperating for the entire movie in a good way. So ನನಗೆ ಬಂದು ಗೋಲ್ ಏನು ಅಂದರೆ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಪಾರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಖುಷಿ ಆಗುತ್ತೆ ಸರ್, ಇಂಡಸ್ಟ್ರಿಯಲ್ಲಿ ಒಬ್ಬ ತಂದೆಯಾಗಿ ಅದು ಹೆಣ್ಮಕ್ಳು ಅಂತ ಹೇಳಿದಾಗ ನಾನು ಆಗಲೇ ಹೇಳಿದೆ, ಇಂಡಸ್ಟ್ರಿಗೆ ನುಗ್ಗಬೇಕಾದ್ರೆ ಅವರೆಲ್ಲ ಜೊತೆಗಿದ್ರು ಕೂಡ ಇಂಡಸ್ಟ್ರಿ ಬೇಡ, ಬೇರೆ ಪ್ರೊಫೆಷನ್ನ ಆಯ್ಕೆ ಮಾಡುವಂತಹ ಇಂಥ ಕಾಲದಲ್ಲಿ ನನ್ನ ಮಗಳು ಇಂಡಸ್ಟ್ರಿಗೆ ಏನೋ ಒಂದು ಮಾಡಲಿ ಅನ್ನೋ ಗುಣ ಇದೆಯಲ್ಲ, ತುಂಬ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಮೆಚ್ಚಲೇಬೇಕು ಎಲ್ಲ ಕಲಾವಿದರಾಗಿರಲಿ, ಚಿತ್ರತಂಡ ಆಗಿರಲಿ, ನಿಮ್ಮನ್ನು ಬರಲಿ ಒಂದು ಜೋರಾದ ಚಪ್ಪಾಳೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ನಮ್ಮ ಜೊತೆ ಇದ್ದಾರೆ, ರಾಜ್ ಭಾಸ್ಕರ್ ಸರ್. ಎರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ. ಈ ಫಿಲ್ಮಲ್ಲಿ 5 ಸಾಂಗ್ಸ್ ಇದೆ. 5 ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅನ್ನೋ ಹೇಳಿದ್ದಾರೆ. ಒಂದೊಂದು ಸಾಂಗು ಒಂದೊಂದು ಸ್ಟೈಲಲ್ಲಿದೆ. ಅದೊಂದು ಐಟಮ್ ಸಾಂಗ್ ಅದು ತುಂಬ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಒಂದು ಇದಿದೆ, ಮೆಲಡಿ ಸಾಂಗ್ 2 ಸಾಂಗ್ ಕೇಳಿದ್ದೀರಾ, ಅದೊಂದು ಚೆನ್ನಾಗಿ ಬಂದಿದ್ದು. ತುಂಬ ಥ್ಯಾಂಕ್ಸ್. ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್, ಒಂದು ವಾಯ್ಸ್ ಈ ಥರ ಬೇಕು ನಮ್ಮ ಡೈರೆಕ್ಟ್ರ್ ಕೇಳಿ ಮಾಡಿದ್ದೀನಿ ನಾನು. ಇದು ತುಂಬ ಖುಷಿಯಾಯಿತು ನೋಡೋಕ್ಕೆ. ಥ್ಯಾಂಕ್ಸ್.